ಈ ಕುರ್ಚಿ ಕದನದಲ್ಲಿ, ಈ ಸಿಎಂ ಪಟ್ಟದ ಕದನದಲ್ಲಿ, ಈ ಪವರ್ ಶೇರಿಂಗಿನ ಆಟ ಮೇಲಾಟದಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಅವರ ಬಣದ ಈ ತೀವ್ರವಾದಂತಹ ಹೋರಾಟದಲ್ಲಿ ಕರ್ನಾಟಕ ಬಡವಾಗ್ತಾ ಇದೆ. ಪ್ರತಿ ಮನುಷ್ಯರು ಜಗಳಾಡ್ತಾ ಇದ್ದಾರೆ, ಪ್ರತಿ ಶಾಸಕರು ಮಾತಾಡ್ತಾ ಇದ್ದಾರೆ, ಹೈಕಮಾಂಡ್ ಮೌನವಾಗಿದೆ. ಇಂಥ ಕದನ ಕಲಹದ ಸಂದರ್ಭದಲ್ಲೂ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ, ತೀವ್ರವಾಗಿ ಹತಾಶರಾಗಿದ್ದಾರೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ. ಡಿಕೆ ಶಿವಕುಮಾರ್ 3 ದಿನದಿಂದ ತಟಸ್ಥರಾಗಿದ್ದಾರೆ, ಸ್ಥಿತಪ್ರಜ್ಞರಾಗಿದ್ದಾರೆ. ಸ್ಥಿತಪ್ರಜ್ಞ ರಾಜಕಾರಣ, ಏನೇನು ಮಾಡಬೇಕು, ಯಾವ್ಯಾವ ಸಂದೇಶ ಕಳಿಸ್ಬೇಕು ಅದೆಲ್ಲವನ್ನ ಸ್ಪಷ್ಟವಾಗಿ ಕಳಿಸ್ತಾ ಇನ್ನೂವರೆಗೂ ಖರ್ಗೆ ಅವರನ್ನ ಭೇಟಿಯಾಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಡಿಕೆಶಿ ಮತ್ತು ಸಿದ್ದು ಬಣದ ಈ ಕುರ್ಚಿ ಕದನ ನಿನ್ನೆ ಒಂದು ಹಂತಕ್ಕೆ ರಾಹುಲ್ ಗಾಂಧಿಯವರ ಸಂದೇಶ ಬಂದ ಮೇಲೆ ಎಲ್ಲೋ ಒಂದು ಕಡೆ ತಣ್ಣಗಾಗತ್ತೆ ಅಂತ ನಾವೇನು ಭಾವಿಸಿದ್ದೇವೋ, ಇಲ್ಲ, ಅದರ 2 ಪಟ್ಟು 3 ಪಟ್ಟು ಉದ್ವಿಗ್ನತೆಯತ್ತ ಈ ಕುರ್ಚಿ ಕದನ ಸಾಗಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ಒಂದು ಸುದೀರ್ಘವಾದ ಅವಲೋಕನ ಮಾಡಿ ನಿಮಗೊಂದು ಒಟ್ಟಾರೆಯಾಗಿ ಏನು ನಡೆಯಿತು, ಏನು ನಡೆಯಲಿಕ್ಕಿದೆ, ಏನೇನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇವೆಲ್ಲವನ್ನ ಕ್ರೋಢೀಕರಣ ಮಾಡಿ ಮಾತಾಡೋಣ. ಯಾಕೆಂತಂದ್ರೆ ಒಂದೊಂದು ಗಂಟೆಯೋ 2 ಗಂಟೆಗೋ ಒಮ್ಮೆ ನಾವು ಅದರ ಡೆವಲಪ್ಮೆಂಟ್ ಅನ್ನ ಕೊಡ್ತಾ ಹೋದ್ರೆ, ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಹೋದ್ರೆ ಎಲ್ಲವೂ ಗೊಂದಲ ಆಗುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕಾಗಿ ನಾನು ಈಗ ಮಾತಾಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ನಿನ್ನೆ ಖರ್ಗೆ ಅವರನ್ನ ಭೇಟಿಯಾಗುವಲ್ಲಿಂದ ಒಂದು ತಿರುವಿನ ರೂಪದಲ್ಲಿ ಈ ಕುರ್ಚಿ ಕದನ ಮತ್ತೊಂದು ಮಗ್ಗುಲಿಗೆ ಜಾರಿತು. ಅದರ ಸ್ವಲ್ಪ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿಂದಲೇ ಒಂದು ಮೆಸೇಜ್ ಅನ್ನ ಕಳಿಸಿದ್ರು. ಅದರ ಪರಿಣಾಮ ಏನಾಯ್ತು ಅನ್ನೋದನ್ನು ನಿನ್ನೆ ನಾನು ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆಗುವ ಹೊತ್ತಿನಲ್ಲಿ ಡಿಕೆ ಶಿವಕುಮಾರೇ ಅದರ ಉತ್ತರದಾಯಿತ್ವವನ್ನು ಹೊರಬೇಕಾಗಿತ್ತು. ಸಂಪೂರ್ಣವಾಗಿ ರಾಜ್ಯ ಕೂಡ ಅದನ್ನೇ ನಿರೀಕ್ಷೆ ಮಾಡಿತ್ತು. ಡಿಕೆ ಶಿವಕುಮಾರರ ಶ್ರಮ, ಹೋರಾಟ, ಚಾಣಾಕ್ಷತೆ, ಸಂಘಟಿತ ಪ್ರಯತ್ನ ಇವೆಲ್ಲದರಿಂದ 136 ಈಗ 140 ಸೀಟಿನ ಏನು ಸುಭದ್ರ ಸರ್ಕಾರ ಅಂತ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಅಂತ ಒಂದು ಐತಿಹಾಸಿಕ ಜಯವನ್ನ ಪಡೆಯಲಿಕ್ಕೆ ಸಾಧ್ಯವಾದದ್ರಿಂದ ಡಿಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಆ ಹೊತ್ತಿನ ತೀರ್ಮಾನ ಆಗಿತ್ತು. ಆದರೆ ದೆಹಲಿಯಲ್ಲಿ ಇಲ್ಲದೆ ಇದ್ದಂತ, ಸಿಮ್ಲಾದಲ್ಲಿದ್ದಂತ ಸೋನಿಯಾ ಗಾಂಧಿ ಅವರು ಕೊನೆಗೆ ಪ್ರವೇಶ ಮಾಡಿ ಡಿಕೆ ಶಿವಕುಮಾರ್ ಅವರ ಮನವೊಲಿಸಿ ಅವರಿಗೆ ಮಾತನ್ನ ಕೊಟ್ಟು 2.5 ವರ್ಷ 30 ತಿಂಗಳ ಅಧಿಕಾರದ ಒಂದು ಯಾದಿಯನ್ನ, ಅಧಿಕಾರದ ಒಪ್ಪಂದವನ್ನ ಎದುರಿಟ್ಟು ಅವರು ಡಿಕೆಶಿ ಅವರನ್ನು ಒಪ್ಪಿಸಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. 2.5 ವರ್ಷ ಏನು ಕಳೆದಿದೆ ಸಿದ್ದರಾಮಯ್ಯನವರ ಅಧಿಕಾರಾವಧಿ, ಅವತ್ತೇ ಡಿಕೆ ಶಿವಕುಮಾರ್ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಅನ್ನುವಂತ ಕಹಳೆಯನ್ನ ಮೊಳಗಿಸಿದ್ರು. ಅದರ ಸೂತ್ರಧಾರಿಯನ್ನ ಸೇನಾಪತಿಯಾಗಿ ಅದನ್ನ ಇಡಿಯದಾಗಿ ಕಾರ್ಯಾಚರಣೆಗೆ ತಂದಂತವರು, ಯುದ್ಧವನ್ನ ಘೋಷಿಸಿದವರು ಡಿಕೆ ಸುರೇಶ್. ಇವೆಲ್ಲವನ್ನ ನಿಮಗೆ ಹೇಳಿದ್ದೇವೆ. ಆದರೆ ಸಿದ್ದು ಬಣದಿಂದ ಒಂದೇ ವಾದ ಇತ್ತು. ಮಾತು ಕೊಟ್ಟದ್ದು ಎಲ್ಲೇ, ಮಾತು ಕೊಟ್ಟದ್ದು ಯಾರು, ಯಾವ ಮಾತು, ಏನು, ಈ ರೀತಿಯ ಪ್ರಶ್ನೆಗಳನ್ನೇ ಕೇಳ್ತಾ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನುವ ದಾಳವನ್ನ ಉರುಳಿಸ್ತಾ 2.5 ವರ್ಷದಿಂದಲೂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶರನ್ನ ಇನ್ನಿಲ್ಲದಂತೆ ತಿವಿತಾ ಇದ್ರು, ಇನ್ನಿಲ್ಲದಂತೆ ಹಿಂಸೆ ಮಾಡ್ತಾ ಇದ್ರು. ಅದೆಲ್ಲವನ್ನು ಡಿಕೆ ಶಿವಕುಮಾರ್ ನಿನ್ನೆ ಮಾಧ್ಯಮದ ಎದುರೇ ಅದನ್ನ ಬಿಚ್ಚಿಟ್ಟಿದ್ದಾರೆ, ತೆರೆದಿಟ್ಟಿದ್ದಾರೆ. ಈ ಒಂದು ಮಾತು ಕೊಟ್ಟದ್ದು ಹೌದೋ ಅಲ್ಲವೋ ಅನ್ನುವಂತ ಒಂದು ಗೊಂದಲ ಏನಿತ್ತು, ಎಐಸಿಸಿ ಲೆಟರಲ್ ಬರೆದದ್ದೇ ಲೋಕಸಭಾ ಚುನಾವಣೆ ನಂತರ ಕೆಪಿಸಿಸಿ
ಅಧ್ಯಕ್ಷತೆ ಬದಲಾವಣೆ ಆಗತ್ತೆ ಅನ್ನೋದೇ ಆಗಿಲ್ಲ. ಇನ್ನು ಈ ಪುಟಗೋಸಿ ಮಾತಿಗೇನು ಬೆಲೆ ಅಂತೇನು ಸಿದ್ದು ಬಣ ಏನೋ ಅಬ್ಬರಿಸ್ತಾ ಇತ್ತು, ಅದಕ್ಕೆ ನಿನ್ನೆ ರಾಹುಲ್ ಗಾಂಧಿ ಅವರು ಫುಲ್ ಸ್ಟಾಪ್ ಹಾಕಿದ್ರು. ಮಾತು ಕೊಟ್ಟಿದ್ದೇವೆ, ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ತೇವೆ, ಕೊಟ್ಟ ಮಾತು ನೆನಪಿದೆ, ಮಾತು ತಪ್ಪುವುದಿಲ್ಲ. ಅಲ್ಲಿಗೆ ಡಿ ಕೆ ಶಿವಕುಮಾರ್ರ ಬಣಕ್ಕೆ ಒಂದು ಭರ್ಜರಿಯಾದ ವಿಜಯ ಪ್ರಾಪ್ತಿ ಆಯ್ತು. ಏನು ಅಂತಂದ್ರೆ, ಮಾತು ಕೊಟ್ಟದ್ದು ಸತ್ಯ ಅಂತ ಮಹಾನಾಯಕರೇ ಒಪ್ಪಿಕೊಂಡ್ರಲ್ಲ. ಎಸ್, ಕದನ ಒಂದು ಹಂತಕ್ಕೆ ಬಂದು ನಿಂತಿತ್ತು. ಅದರ ನಂತರದ್ದೇನು, ಮಾತು ಕೊಟ್ಟಿದ್ದನ್ನ ಒಪ್ಕೊಂಡಿದ್ದೀರಿ, ನಡೆಸ್ಕೊಡಿ. ಅದು ಈಗ ಅಲ್ಲಿಂದ ನಂತರದ ಬೆಳವಣಿಗೆ ಏನೇನ್ ಆಯ್ತು, ಯಾವ್ಯಾವ ರೀತಿಯ ತಿರುವುಗಳನ್ನ ಪಡ್ಕೊಂಡಿದೆ, ಇವೆಲ್ಲವನ್ನ ನಿಮ್ಮೆದುರು ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ನನ್ನ ಬೆನ್ನಿಗೆ ನೀವು ನಿಲ್ತೀರಿ ಅನ್ನುವ ಭರವಸೆಯನ್ನ ಇಟ್ಕೊಂಡು ಮಾತನ್ನ ಮುಂದುವರಿಸ್ತೇನೆ. ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರು ಸುದೀರ್ಘವಾದ ಮಾತನ್ನ ನಡೆಸಿದ್ರು ನಿನ್ನೆ. ಮಾತುಕತೆಯಲ್ಲಿ ಏನಾಯ್ತು ಅನ್ನುವಂತ ವಿವರವೂ ಹೊರಗೆ ಬಂದಿದೆ. ಮೊದಲನೇದಾಗಿ ಖರ್ಗೆಯವರು ಇಬ್ಬರೂ ಈಗ ತಾಳ್ಮೆಯಿಂದಿರಿ, ಮುಂದಿನ ದಿನಗಳಲ್ಲಿ ನೋಡೋಣ, ನವೆಂಬರ್ 26ಕ್ಕೆ ರಾಹುಲ್ ಗಾಂಧಿ ವಿದೇಶದಿಂದ ದೇಶಕ್ಕೆ ಬರ್ತಾರೆ, ಆಮೇಲೆ ಮೀಟಿಂಗ್ ಮಾಡಿ ಅದನ್ನು ಇತ್ಯರ್ಥ ಮಾಡೋಣ, ಈ ತರದ ಮಾತುಕತೆಯಿಂದ ಆರಂಭ ಆದಾಗ ಸಿದ್ದರಾಮಯ್ಯನವರು ಏನ್ ರಾಹುಲ್ ಗಾಂಧಿ ಅವರು ಮೆಸೇಜ್ ಕಳಿಸಿದ್ದನ್ನ ತಿಳಿದು ಬಹುಶಃ ಈ ತರ ಮಾತಾಡಿದ್ರು ಅಂತ ಅನಿಸ್ತದೆ. ಹೈಕಮಾಂಡ್ ಹೇಳಿದ್ರೆ ನಾನು ಈಗಲೂ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ, ಯಾವುದನ್ನು ಇತ್ಯರ್ಥ ಮಾಡಿ, ನಾನು ಮುಂದುವರಿಬೇಕೋ ಬೇಡವೋ, ಈ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ, ಈ ಗೊಂದಲದ ಮಧ್ಯೆ ಅಧಿಕಾರ ನಡೆಸಲಿಕ್ಕಾಗುದಿಲ್ಲ, ಆಡಳಿತ ಮಾಡ್ಲಿಕ್ಕಾಗುದಿಲ್ಲ, ರಾಜ್ಯದ ಜನ ರೋಸಿದ್ದಾರೆ, ಬೇಸತ್ತಿದ್ದಾರೆ, ತಪ್ಪು ತಿಳಿತಾ ಇದ್ದಾರೆ ಅಂತ ಹೇಳ್ತಾ ಮಾತು ಆರಂಭಿಸಿ ಕೊನೆಗೆ ಸಂಪುಟ ಸರ್ಜರಿಯ ಬಗ್ಗೆ ಸುದೀರ್ಘವಾಗಿ ಅಧಿಕಾರಕ್ಕೆ ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರತಿಯೊಬ್ಬ ಶಾಸಕರು ಕಾರಣ, ಆ ಶಾಸಕರಿಗೆ ಅಧಿಕಾರದ ಒಂದು ಮೋಹ ಇರುತ್ತೆ, ಆಸೆ ಇರುತ್ತೆ, ಆದ್ರಿಂದ 2.5 ವರ್ಷ ಆಗಿದೆ, ಹೊಸಬರಿಗೆ ನಾವು ಅವಕಾಶ ಕೊಡಬೇಕು ಅಂತೇಳಿ ಅದರ ಅಗತ್ಯ ಏನಿದೆ, ಅನಿವಾರ್ಯತೆ ಏನಿದೆ, ಯಾಕಾಗಿ ಸಂಪುಟ ಸರ್ಜರಿ ಮಾಡಬೇಕು, ಇದನ್ನೆಲ್ಲ ನೀವು ಮನಗಂಡು ಹೈಕಮಾಂಡ್ ತೀರ್ಮಾನ ತಗೋಬೇಕು ಅಂತ ಸುದೀರ್ಘವಾಗಿ ಅದನ್ನ ಮಾತಾಡಿದ್ರು ಕೂಡ ತಿಳಿದು ಬಂದಂತ ಖಚಿತ ವಿವರ ಏನು ಅಂದ್ರೆ, ಖರ್ಗೆ ಅವರು ಸ್ಪಷ್ಟವಾಗಿ ಅದನ್ನ ನಿರಾಕರಿಸಿದ್ರು. ಖರ್ಗೆ ಅವರು ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ. ಸಂಪುಟ ಪುನರ್ರಚನೆಯ ಪ್ರಶ್ನೆ ಈಗ ಇಲ್ಲವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟ ವಿಚಾರ ಅಂತ ಹೇಳುವ ಮೂಲಕ ಸಂಪುಟ ಪುನರ್ರಚನೆ ಆದರೆ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೋಬಹುದು. ಒಮ್ಮೆ ಸಂಪುಟ ಪುನರ್ರಚನೆ ಆಯ್ತು ಅಂತ ಆದ್ರೆ ಏನು ಒಂದ್ 2-3 ತಿಂಗಳ ಹೇಗೂ ಮುಂದೂಡ್ಬಿಡ್ಬಹುದು, ಆಮೇಲೆ ಅನ್ನುವಂತ ಯೋಚನೆಯನ್ನು ಇಟ್ಕೊಂಡು ಖರ್ಗೆ ಅವರೊಟ್ಟಿಗೆ ಮಾತುಕತೆಗೆ ಹೋದಂತ ಸಿದ್ದರಾಮಯ್ಯನವರಿಗೆ ತೀರ ನಿರಾಶೆ, ಹತಾಶೆ ಮತ್ತು ಡಿ ಕೆ ಶಿವಕುಮಾರ್ರ ಒಂದು ಮೇಲ್ಗೈಯಿನ ಈ ಸಂದರ್ಭದಲ್ಲಿ ಅವರಿಗೆ ರೋಷ, ವೇಷ ಎಲ್ಲವೂ ಬಂದಿತ್ತು. ಹೊರಗಡೆ ಬಂದ್ರು. ಹೊರಗಡೆ ಬಂದಾಗ ಮಾಧ್ಯಮದವರು ಏನು ಅಂತೆಲ್ಲ ಕೇಳಿದಾಗ ಹೈಕಮಾಂಡ್ ಹೇಳಿದಾಗ ನಾವು ಕೇಳಬೇಕು, ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು. ಏನು ಡಲ್ ಆಗಿದ್ರೆ ಅಂದ್ರೆ ನಾನೇನು ಡಲ್ ಆಗಿಲ್ಲ, ಇರುವುದೇ ಹೀಗೆ, ಯಾವುದೇ ಗೊಂದಲವೂ ಇಲ್ಲ, ಏನೂ ಇಲ್ಲ, ಈ ತರದ ಮಾತನ್ನ ಆಡಿದ್ರು. ಆಮೇಲೆ ಅವ್ರದ್ದೇ ಆದಂತ ಸಹಜ ರೀತಿಯಲ್ಲಿ ಪತ್ರಕರ್ತರಿಗೆ ಏನೇನೋ ಪ್ರಶ್ನೆ ಕೇಳಿದ್ರು. ಅವರು ಪ್ರಶ್ನೆ ಕೇಳ್ತಾರೆ. ಆಶ್ಚರ್ಯ ಅಂದ್ರೆ ಪತ್ರಕರ್ತರಷ್ಟೇ ಪ್ರಶ್ನೆ ಕೇಳೋದಿಲ್ಲ, ಅವರೇ ಕೇಳ್ತಾರೆ. ದೆಹಲಿಗೆ ಹೋದ್ರು ಎಲ್ಲರೂ ಅಂದ್ರೆ ಹೋಗ್ಲಿ ಬಿಡಿ, ಅದರಲ್ಲೇನಿದೆ. ಈ ತರ ಒಂದು ಪ್ರಯತ್ನ, ಪ್ರತಿಫಲ, ಪ್ರತಿಕ್ರಿಯೆ ನೋಡಿದಾಗ ಸಿದ್ದರಾಮಯ್ಯನವರು ವಿಚಲಿತಗೊಂಡದ್ದು ಸತ್ಯ, ಹತಾಶರಾದದ್ದು ಸತ್ಯ. ಮತ್ತೆ ಸೀಟಿನಿಂದ ನಾನು ಇಳಿಯಬೇಕಾದಂತ ಸೂಚನೆ, ಕೊಟ್ಟ ಮಾತನ್ನ ತಪ್ಪುವುದಿಲ್ಲ, ಕೊಟ್ಟ ಮಾತು ನೆನಪಿದೆ, ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ರಾಹುಲ್ ಗಾಂಧಿ ಏನ್ ಹೇಳಿದರೆ ಅದು ತನ್ನ ಪದಚ್ಯುತಿಯ ಸೂಚನೆ ಅನ್ನುವ ರೀತಿಯಲ್ಲಿ ಅವರೇನೋ ಭಾವಿಸಿದಾಗಿತ್ತು ಅನ್ನೋದು ಅಲ್ಲಿಗೆ ಒಂದು ಅಧ್ಯಾಯ ಮುಗಿತದೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಇವತ್ತಿನ ಬೆಳವಣಿಗೆ ನಿನ್ನೆ ರಾತ್ರಿಯಿಂದ ಅಲ್ಲ, ಖರ್ಗೆಯವರು, ಡಿ ಕೆ ಶಿ ಅವರ ಮತ್ತು ಡಿ ಕೆ ಸುರೇಶ್ ಮಾತು ಕೊಟ್ಟಂತ ಪ್ರಕಾರ ನಡ್ಕೊಳ್ಳಿ, ಮಾತು ಕೊಟ್ಟಂತೆ ನಡ್ಕೊಳ್ಳುವುದು ನಾಯಕತ್ವದ ಲಕ್ಷಣ, ಮಾತು ಕೊಟ್ಟಂತೆ ಆಡಳಿತ ಮಾಡುವುದು ಒಂದು ಸರ್ಕಾರದ ಜವಾಬ್ದಾರಿ, ಈ ರೀತಿಯ ನೇರವಾದ ದಾಳಿ ಮಾಡೋದ್ರಿಂದ
ಖರ್ಗೆ ಅವರು ಬೆಂಗಳೂರಿಗೆ ಬಂದರು. ಆದ್ರೆ ಆಶ್ಚರ್ಯ ಏನು ಗೊತ್ತಾ, ಇವತ್ತಿನವರೆಗೂ ಖರ್ಗೆ ಅವರ ಮನೆ ಮತ್ತು ಡಿ ಕೆ ಶಿ ಅವರ ಮನೆ ಸದಾಶಿವ ನಗರದಲ್ಲಿ ಎಷ್ಟು ಹತ್ರದಲ್ಲಿದೆ ಅನ್ನೋದನ್ನ ನಾವು ಹೇಳಬೇಕಾಗಿಲ್ಲ. ಗೇಟಿನಲ್ಲಿ ನಿಂತು ಪರಸ್ಪರ ಕರ್ಕೊಂಡ್ರು ಗೊತ್ತಾಗುವ ರೀತಿಯಲ್ಲಿ ಅದು ಇಳಿದೆ. ಆದರೆ ಡಿ ಕೆ ಶಿವಕುಮಾರ್ 3 ದಿನದಿಂದ ತಟಸ್ಥರಾಗಿದ್ದಾರೆ, ಸ್ಥಿತಪ್ರಜ್ಞರಾಗಿದ್ದಾರೆ. ಸ್ಥಿತಪ್ರಜ್ಞ ರಾಜಕಾರಣ. ಏನೇನು ಮಾಡಬೇಕು, ಯಾವ್ಯಾವ ಸಂದೇಶ ಕಳಿಸ್ಬೇಕು ಅದೆಲ್ಲವನ್ನ ಸ್ಪಷ್ಟವಾಗಿ ಕಳಿಸ್ತಾ ಇನ್ನೂವರೆಗೂ ಖರ್ಗೆ ಅವರನ್ನ ಭೇಟಿಯಾಗಿಲ್ಲ. ಖರ್ಗೆ ಅವರನ್ನ ಭೇಟಿಯಾಗಿಲ್ಲ, ಅಷ್ಟು ಹತ್ರದಲ್ಲೇ ಇದ್ದಾರೆ. ಸಿದ್ದರಾಮಯ್ಯನವರ ಮನೆಯಲ್ಲಿ ಇವತ್ತು ಬೆಳಗ್ಗೆ ಮೀಟಿಂಗು, ಅಲ್ಲಿ ಭೈರತಿ ಸುರೇಶು, ಆಮೇಲೆ ಮಹದೇವಪ್ಪ, ಮಂಜಣ್ಣ, ಹೀಗೆ ಅವರ ಆಪ್ತರೆಲ್ಲರೂ ಅಲ್ಲಿ ಸೇರಿದ್ದಾರೆ. ಆದರೆ ಸುಧಾಕರ್ ಗೌಡ, ನಂಜೇಗೌಡ ಎಲ್ಲರೂ, ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಥವರೆಲ್ಲ ಪ್ರತ್ಯೇಕವಾಗಿ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಭೇಟಿಯಾಗಿ ಖರ್ಗೆ ಅವರಿಗೆ ಹೋಗಿ ಮನವಿಯನ್ನ ಅರ್ಪಿಸಿದ್ರು. ಖರ್ಗೆ ಅವರು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಇದರ ಮಧ್ಯೆ ಸುರೇಶ್ ಅವರು ಒಂದು ಪೋಸ್ಟ್ ಅನ್ನ ಹಾಕ್ತಾರೆ, ಯಶಸ್ಸು ಒಂದು ಪ್ರಯಾಣ, ಗಮ್ಯವಲ್ಲ. ಅಂದ್ರೆ ಯಶಸ್ಸಿಗಾಗಿ ನಾವು ಪ್ರಯಾಣವನ್ನ ಮುಂದುವರಿಸಬೇಕೆ ಹೊತ್ತು ಎಲ್ಲೋ ಒಂದು ನಿಂತ ನೀರಿನ ಹಾಗೆ, ಡೆಡ್ ಎಂಡಿನ ಹಾಗೆ ನಾವು ತಲುಪಿದ್ದೇವೆ ಅಂತ ಭಾವಿಸುವುದೋ ಅಥವಾ ತಲುಪಿದ್ದ ಹಾಗೆ ನಾವು ಅಲ್ಲಿ ಕೂತ್ಕೊಳ್ಳೋದು ಅಲ್ಲ. ವಿ ಆರ್ ಟ್ರಾವೆಲಿಂಗ್, ನಾವು ಪ್ರಯಾಣದಲ್ಲಿದ್ದೇವೆ, ಯಶಸ್ಸು ನಮಗೆ ದಕ್ಕುತ್ತದೆ. ಇಂಥ ಒಂದು ನಿಗೂಢವಾದಂತ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಹಾಗಾದ್ರೆ ಇದರ ಅರ್ಥ ಏನು? ಕಾಂಗ್ರೆಸ್ಸಿನ ಚೌಕಟ್ಟಿನ ಒಳಗಡೆನೆ ನಾವು ನಿಂತು ಯಶಸ್ಸಿಗಾಗಿ ಹಂಬಲಿಸ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ನಾವು ಪ್ರಯಾಣದಲ್ಲಿದ್ದೇವೆ. ಹಲವರು ಬರ್ತಾರೆ, ಹೋಗ್ತಾರೆ, ಹೊಸ ಹೊಸ ಸ್ನೇಹಿತರಾಗ್ತಾರೆ, ಮತ್ತೆ ಅಲ್ಲಿ ಅವರನ್ನ ಬಿಟ್ಟು ಮುಂದುವರಿತೇವೆ. ಯಶಸ್ಸಿಗಾಗಿ ನೀವು ನಡೆತಾನೇ ಇರಬೇಕು, ಚಲನಶೀಲತೆಯಲ್ಲೇ ಇರಬೇಕು, ಪ್ರಯಾಣದಲ್ಲೇ ಇರಬೇಕು. ಇದರ ಅರ್ಥ ಏನು ಅನ್ನೋದನ್ನ ಮತ್ತೆ ಕಾಂಗ್ರೆಸ್ಸಿನ ಹೈಕಮಾಂಡಿಗೂ ಖರ್ಗೆ ಅವರಿಗೂ ಸಿದ್ದು ಬಣಕ್ಕೂ ಹುಳ ಬಿಟ್ಟಾಗ ಆಯ್ತು. ಅಷ್ಟೊತ್ತಿಗೆ ಖರ್ಗೆ ಅವರು ಮೌನವನ್ನ ಮುರಿದ್ರು, ಮನೆಯಿಂದ ಹೊರಗೆ ಬಂದ್ರು. ನನಗೆ ಬಹಳ ಬೇಜಾರಾಗ್ತೈತಿ, ಬಿಸಿಲು ಅಂತ ಇಲ್ಲ, ಚಳಿ ಅಂತಿಲ್ಲ, ರಾತ್ರಿ ಅಂತಿಲ್ಲ, ನನ್ನ ಮನೆಯಿಂದ 3 ದಿನದಿಂದ ಮನೆ ಎದುರು ನಿಂತಿದ್ದೀರಿ, ನನ್ನ ಹತ್ರ ಹೇಳಲಿಕ್ಕೆ ಏನೂ ವಿಷಯಗಳಿಲ್ಲ. ನಿಮಗೆ ಈ ಹೊತ್ತಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಏನಿಲ್ಲಿ ವಿದ್ಯಮಾನ ನಡೀತಾ ಇದೆ ಅದಕ್ಕೆ ನಾನು ಯಾವ ರೀತಿಯೂ ಪ್ರತಿಕ್ರಿಯಿಸಲಾರೆ. ರಾಹುಲ್ ಗಾಂಧಿಯೇ ಇದಕ್ಕೆ ಮಾತಾಡಬೇಕು, ಹೈಕಮಾಂಡ್ ಇದಕ್ಕೆ ಮಾತಾಡಬೇಕು, ಅವರೇ ತೀರ್ಮಾನ ತಗೊಳ್ತಾರೆ. ದಯವಿಟ್ಟು ನಿಲ್ಬೇಡಿ, ನಾನು ವಿನಂತಿ ಮಾಡ್ಕೊಳ್ತೇನೆ, ನೀವು ಇಲ್ಲಿಂದ ನಿಮ್ಮ ಮನೆಗೆ ಹೋಗಿ, ನಿಮ್ಮ ಆಫೀಸ್ಗೆ ಹೋಗಿ. ನನ್ನಿಂದ ನಿಮಗೆ ಏನೂ ಸಿಗೋದಿಲ್ಲ, ನಾನು ಏನೂ ಹೇಳಲಿಕ್ಕಿಲ್ಲ. ನನಗೆ ಬಹಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ, ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತದೆ ಈ ಚಳಿಯಲ್ಲಿ ಇಲ್ಲಿ ನಿಂತು. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ನನ್ನ ಹತ್ರ ಯಾವ ವಿಷಯವೂ ಇಲ್ಲ. AICC ಅಧ್ಯಕ್ಷರಾದ್ರು ಅವರ ಅಸಹಾಯಕತೆ ಮತ್ತೆ ಅವರನ್ನ ಸಿದ್ದು ಮತ್ತು DKC ಅವರನ್ನ ಬಾಯಿಗೆ ಬೀಗ ಹಾಕ್ಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ. ಇದು ಖರ್ಗೆ ಅವರು ಕಳೆದ 2 ದಿನದಿಂದ ಮೌನವಾಗಿದ್ರಲ್ಲ, ಇವತ್ತೇನು ಮಾತಾಡಿದ್ರಲ್ಲ, ಅದರಿಂದ ಒಂದು ಸ್ಪಷ್ಟ ಆಯ್ತು, ಈ ಎಲ್ಲಾ ವಿದ್ಯಮಾನಗಳು ದೆಹಲಿಯಲ್ಲೇ ತೀರ್ಮಾನ ಆಗಬೇಕು. ರಾಹುಲ್ ಗಾಂಧಿ ಅವರು 26ರವರೆಗೆ ಬರುವಲ್ಲಿವರೆಗೆ ಈ ಯಾವುದೇ ಕದನ ವಿರಾಮ ಇಲ್ಲ. ಕದನ ವಿರಾಮ ಆಗತ್ತೆ ಅಂತ ನಾವು ಭಾವಿಸಿದ್ದೆವು, ಅದು ಸುಳ್ಳಾಗಿದೆ. ಕದನ ಇನ್ನಿಷ್ಟು ಕಿಡಿಯಾಗಿ ಸಿಡಿಯಾಗಿ ಸಿಡಿಲಬ್ಬರದಿಂದ ಮುಂದುವರೆದಿದೆ.
ಹೊಸ ಹೊಸ ಅಸ್ತ್ರಶಸ್ತ್ರಗಳು ಪ್ರಯೋಗ ಆಗ್ತಾ ಇದೆ. ಯಶಸ್ಸಿಗಾಗಿ ಕದನ, ಯಶಸ್ಸಿಗಾಗಿ ಪ್ರಯಾಣ, ಯಶಸ್ಸಿಗಾಗಿ ಆ ಪ್ರಯಾಣದಲ್ಲಿ ಯಾವುದೇ ರೀತಿಯ ಸವಾಲುಗಳನ್ನು, ಸಂದರ್ಭಗಳನ್ನು, ಅನುಸಂಧಾನವನ್ನು ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಇದು ಡಿ ಕೆ ಸುರೇಶ್ ಕೊಟ್ಟಂತ ಸಂದೇಶ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಇದರ ಮಧ್ಯೆ ಸಿದ್ದು ಬಣದ ಕಟ್ಟ ಬಂಟ್ರು ಅಂತಲೇ ಭಾವಿಸಿದಂತ ಮಹದೇವಪ್ಪ ಇರ್ಬೋದು, ಲಾರ್ಡ್ ಇರ್ಬೋದು, ಇವರೆಲ್ಲರ ಮಾತು ಬದಲಾಗಿದೆ. ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ನಂತರ ಮಹದೇವಪ್ಪನವರಿಗೆ ಮಾಧ್ಯಮ ಕೇಳುತ್ತೆ, ಸಿದ್ದರಾಮಯ್ಯನವರೇ ಮುಂದುವರಿತಾರ ಸಿಎಂ ಆಗಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಿಮಗೆ ಯಾವುದೇ ಚಿಂತೆಯೂ ಬೇಡ, ಸಂಶಯವೂ ಬೇಡ, 5 ವರ್ಷ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳೇ ಈ ರಾಜ್ಯವನ್ನ ಆಳ್ತಾರೆ ಅಂತ ಹೇಳ್ತಾರೆ. ನಿನ್ನೆವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು, 5 ವರ್ಷ ನಮ್ಮ ನಾಯಕರು ಅಂತ ಹೇಳಿದವರು ಇವತ್ತು ಅದರ ಟೋನ್ ಬದಲಾಗಿದೆ. ಕಾರಣ ನಿನ್ನೆ ರಾಹುಲ್ ಗಾಂಧಿ ಅವರ ಮೆಸೇಜು. ಲಾರ್ಡ್ ಅವರು ಹೇಳ್ತಾರೆ, ನಮಗೆ ಸರ್ಜೇವಾಲಾ ಅವರು ಮೌನವಾಗಿರಿ ಅಂತ ಹೇಳಿದ್ದಾರೆ, ನಾವು ಮೌನವಾಗಿದ್ದೇವೆ. ಸಂಪೂರ್ಣ ಮಾಡಿ 28ಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ. ಈಗ ಅವರೇ ಇದ್ದಾರಲ್ವಾ. 2028 ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ, ಅವಧಿನ ಸಂಪೂರ್ಣ ಮಾಡ್ತಾರೆ. 28ನೇ ಇಸ್ವಿಗೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಅಂದ್ರೆ ಬದಲಾದಂತ ವಿದ್ಯಮಾನದ ಬಹಳ ಸ್ಪಷ್ಟ ಸೂಚನೆ. ಪ್ರಯಾಣ ಮುಂದುವರೆದಿದೆ ಅನ್ನೋದಕ್ಕೆ ಒಂದಿಷ್ಟು ಪೂರಕವಾದ ಮಾಹಿತಿಗಳು ಇದೆ, ನಿಮಗದನ್ನ ಇಡ್ತೇನೆ. ನಿಮಗೆ ಗೊತ್ತಿದೆ, ಮಹಾರಾಷ್ಟ್ರದಲ್ಲಿ ಶಿಂದೆ ಬಣ ಮತ್ತು ಪವಾರ್ ಬಣ ಒಂದಾಗಿ ಯಾರೂ ನಿರೀಕ್ಷೆ ಮಾಡದೇ ಇದ್ದಂತ ಒಂದು ಹೊಸ ರಾಜಕಾರಣ ಸರ್ಕಾರ ಅಧಿಕಾರಕ್ಕೆ ಬಂತು. ಆಪರೇಷನ್ ಕಮಲ ಅಂತ ಅದಕ್ಕೆ ಹೆಸರಿಟ್ರು ಕಾಂಗ್ರೆಸ್ನವರು. ಈಗ ಸಾವಂತ್ ಗೋವಾ ಮುಖ್ಯಮಂತ್ರಿಗಳು ಕರ್ನಾಟಕದ ವಿದ್ಯಮಾನವನ್ನ ಬಹಳ ಕ್ಲೋಸ್ ಆಗಿ ಅದನ್ನ ಗಮನಿಸ್ತಾ ಇದ್ದಾರೆ. ಫೋನು ಮಾಡಿದ್ದಾರೆ ಡಿ ಕೆ ಬಣಕ್ಕೆ ಅಂತ ಸುದ್ದಿ ಇದೆ. ಫಡ್ನವೀಸ್ ಫೋನ್ ನಿನ್ನೆನೇ ಡಿ ಕೆ ಶಿವಕುಮಾರ್ ಬಂದಿದೆ ಅನ್ನುವಂತ ವದಂತಿಯೂ ಇತ್ತು, ಅದರ ಬಗ್ಗೆ ಮಾತಾಡಿದ್ದೇವೆ. ಅಮಿತ್ ಶಾ ಇದೆಲ್ಲವನ್ನ ಕ್ರೋಢೀಕರಿಸಲಿಕ್ಕೆ ಒಂದು ಬಹಳ ತರಾತುರಿಯಲ್ಲಿ ಒಂದು ಕಣ್ಣನ್ನ ಈ ಕಡೆ ಇಟ್ಟಿದ್ದಾರೆ ಅಂತಲೂ ಗೊತ್ತಿದೆ. ಇದರ ಮಧ್ಯೆ ನಿನ್ನೆ ಜೆಡಿಎಸ್ಸಿನ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರನ್ನ ಯಾವತ್ತೂ ಸಿಕ್ಕಲ್ಲಿ ವೈಯಕ್ತಿಕವಾಗಿ ಪರಸ್ಪರ ನಿಂದಿಸಿಕೊಳ್ಳುವವರು, ವೈಯಕ್ತಿಕವಾಗಿ ಬೈದಾಡ್ಕೊಳ್ಳುವವರು, ವೈಯಕ್ತಿಕವಾಗಿ ದಾಳಿ ಮಾಡುವಂತವರು HDK ಮತ್ತು ಡಿ ಕೆ ಶಿವಕುಮಾರ್. ನಿನ್ನೆನ ಸಮಾವೇಶದಲ್ಲಿ HD ಕುಮಾರಸ್ವಾಮಿ ಇರಬಹುದು, ದೇವೇಗೌಡರು ಇರಬಹುದು. ದೇವೇಗೌಡರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪುನರಾಯ್ಕೆ ಮಾಡಿದಂತ ಹೊತ್ತಿನ ಆ ಸಭೆಯಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರ ಮೇಲೆ ವಾಚಾಮ ಗೋಚರವಾಗಿ ನಿನ್ನೆ ಮುಗಿಬಿದ್ರು. ಏನ್ 12, 13, 14 ಬಜೆಟ್ ಮಂಡಿಸ್ತೇನೆ ಅಂತ ಹೇಳುವ ಫೈನಾನ್ಸ್ ಮಿನಿಸ್ಟ್ರೇ, ನೀವೇನು ವಿದೇಶಕ್ಕೆ ಹೋಗಿ ಕಲ್ತು ಬಂದವರ? ನಿಮ್ಮನ್ನ ಹಣಕಾಸು ಮಂತ್ರಿ ಅಥವಾ ಬಜೆಟ್ ಮಂಡಿಸ್ಲಿಕ್ಕೆ ಬಿಟ್ಟ ಮಗ ಯಾರು? ನಾನೇ, ಬೇರೆ ಯಾರು ಅಲ್ಲ, ಹೆಗಡೆಯವರು ಅಲ್ಲ, ಇನ್ನೊಬ್ರು ಅಲ್ಲ ಅನ್ನೋದನ್ನ ನೆನಪಿಸ್ಕೊಳ್ಳಿ ಅನ್ನುವಂತ ಮಾತನಾಡಿದ್ರು. ಅವರ ಮೇಲೆ ಯದ್ವಾ ತದ್ವಾ ಪ್ರಹಾರ ಮಾಡಿದ್ರು. ಸತಿ ದೇವೇಗೌಡರ ಆ ಸವಿಸ್ತಾರವಾದಂತ ಹೇಳಿಕೆ ಕೇಳ್ಕೊಂಡು ಬನ್ನಿ. 12 ಗಂಟೆ ರಾತ್ರಿ 2 ಕೋಟಿ ರೂಪಾಯಿ ತಗೊಂಡು 58 ಸೀಟ್ ಗೆದ್ರೆ ಸಿದ್ದರಾಮಯ್ಯ ನಿಮ್ಮ ಜೀವನದಲ್ಲಿ ಏನಾದ್ರು ಈ ಪಕ್ಷಕ್ಕೆ ನಿಮ್ಮ ದೇಣಿಗೆ ಏನಿಲ್ಲ. ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಯಾವ ದೇವೇಗೌಡ ಹೋರಾಟ ಮಾಡಿದ್ದು? ಸೋನಿಯಾ ಗಾಂಧಿ ಮುಂದೆ ಆ ದೇವೇಗೌಡನು ಬದುಕಿದ್ದಾನೆ, ಅವರು ಆ ಹೆಣ್ಣುಮಗಳು ಬದುಕಿದ್ದಾರೆ. ಹೇಳಿ, ಮಾತನಾಡುವಾಗ
ಕನಿಷ್ಠ ಪ್ರಮಾಣದ ಕ್ರಿಯೆ ಪ್ರಾಮಾಣಿಕತೆ ಇರಬೇಕು. ವಂಚನೆ ಮಾಡಬಾರದು. ಏನ್ ಮಾಡಿದ್ರಿ ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ. HD ಕುಮಾರಸ್ವಾಮಿ ಅವರೊಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ಸರ್ಕಾರ ಉರುಳಿಕ್ ಕಾರಣ ಯಾರು ಅಂದ್ರೆ ಇದೇ ಮನುಷ್ಯ ಅಂತ ಸಿದ್ದರಾಮಯ್ಯನವ್ರ ಮೇಲೆ ದಾಳಿ ಮಾಡಿದ್ರು. HD ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನ ಮೇಲೆ ದಾಳಿ ಮಾಡಿದ್ರು. ಆದ್ರೆ ಇಬ್ರು ತಂದೆ ಮಗ ಒಂದೇ ಒಂದು ಮಾತನ್ನು DK ಶಿವಕುಮಾರ್ ಬಗ್ಗೆ ಆಡಿಲ್ಲ. ಹೇಳಬೇಕು ಅನ್ನೋದಾದರೆ ಯಾವ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ದೇವೇಗೌಡರ ಬಗ್ಗೆ, ನರೇಂದ್ರ ಮೋದಿ ಅವರು 18ನೇ ಇಸ್ವಿನಲ್ಲಿ ನಾನು ಏನು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ಮಾಡಿದ್ವು 1.5 ಗಂಟೆ ನನಗೆ ಅಡ್ವೈಸ್ ಮಾಡಿದ್ರು. ಬೇಡ, ತಪ್ಪು ಮಾಡ್ಕೋತಾ ಇದೆಯಾ, ಈ ದೇಶದ ಪ್ರಧಾನಮಂತ್ರಿ ನಿನಗೆ ಗೋಲ್ಡನ್ ಪ್ಲೇಟ್ನಲ್ಲಿ ಆಫರ್ ಕೊಡ್ತಾ ಇದ್ದೇನೆ, ದಯವಿಟ್ಟು ರಾಜೀನಾಮೆ ಕೊಡು, ಮತ್ತೆ ಹೊಸದಾಗಿ ಓದ್ತೋಗ ಅಂತ ಹೇಳಿ. ಆದ್ರೆ ಬದಲಾಗಿ HD ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ನೀವು ನಾವು ಯಾರೋ ನಿರೀಕ್ಷೆ ಮಾಡದೇ ಇದ್ದಂತ ಒಂದು ರಾಜಕೀಯ ಕ್ರಾಂತಿ 6-7 ತಿಂಗಳ ಮುಂದಿನ 6-7 ತಿಂಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಆಗ್ಲಿಕ್ಕಿದೆ, ನೆನಪಿಡಿ. ಯಾಕೆಂತಂದ್ರೆ ಈಗಾಗಲೇ DK ಶಿವಕುಮಾರ್ ಬಣ ನಾಳೆ ನಾಡಿದ್ದು 20-20-20 60 ಶಾಸಕರ ಬಣದ ಪರೇಡ್ ಅನ್ನ ದೆಹಲಿಗೆ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ಲೇಟೆಸ್ಟ್ ಸುದ್ದಿ. ಇದೇ ಕಾಂಬಿನೇಷನ್ ಆದ್ರೆ DK ಶಿವಕುಮಾರ್ದ 50 ಅಂತಲೇ ಇಟ್ಕೊಳ್ಳಿ, JDS ಪ್ಲಸ್ ಆಮೇಲೆ BJP ಶಾಸಕರು ಈಸ್ ಈಕ್ವಲ್ ಟು DK ಶಿವಕುಮಾರ್ ನೇತೃತ್ವದ ಸರ್ಕಾರ. ಇದು ಇದರ ಸೂಚನೆಯೇ ಅನ್ನುವ ರೀತಿ ನಿನ್ನೆ DK ಶಿವಕುಮಾರ್ ಬಗ್ಗೆ ದಿವ್ಯ ಮೌನವನ್ನ ತಳೆದು 6-7 ತಿಂಗಳಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ಲಿಕ್ಕಿದೆ, ನಿರೀಕ್ಷೆ ಮಾಡಿ, ನಮ್ಮ ಕಾರ್ಯಕರ್ತರೆಲ್ಲ ಜನರ ಮಧ್ಯೆ ಇರಿ ಅನ್ನುವಂತ ಸಂದೇಶವನ್ನ ಏನ್ ನಿನ್ನೆ ಕೊಟ್ರು HD ಕುಮಾರಸ್ವಾಮಿ, ಅದಕ್ಕೆ ಪೂರಕವಾಗಿ ಅಮಿತ್ ಶಾ ಮತ್ತು ಸಾವಂತ್, ಫಡ್ನವೀಸ್ ಈ ತ್ರಿಮೂರ್ತಿಗಳು DK ಶಿವಕುಮಾರ್ ಬಣವನ್ನ ಕ್ಲೋಸ್ ಆಗಿ ಸಂಪರ್ಕಿಸುವ ಪ್ರಯತ್ನವೋ ಸಂಪರ್ಕಿಸಿದೆಯೋ ಅನ್ನುವಂತ ವದಂತಿಯೂ ಹಬ್ಬುತ್ತಾ ಇದೆ. ಅದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ DK ಸುರೇಶ್ ಅವರ ಪೋಸ್ಟ್, ಯಶಸ್ಸು ಒಂದು ಪ್ರಯಾಣ, ಗಮ್ಯವಲ್ಲ, ಗಮ್ಯಸ್ಥಾನವಲ್ಲ, ಈ ರೀತಿಯ ಒಂದು ಅಟಂ ಬಾಂಬು ಈಗ ಕರ್ನಾಟಕದ ಈ ಕದನದಲ್ಲಿ ಕುರ್ಚಿ ಕದನದ ಮಧ್ಯೆ ಸಿಡಿದಿದೆ. ತೀರ ಡಿಸ್ಟರ್ಬ್ ಆಗಿದ್ದಾರೆ, ಬೇಸರಗೊಂಡಿದ್ದಾರೆ, ಹತಾಶರಗೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅನ್ನೋದು ಮತ್ತೆ ಬರ್ತಾ ಇರುವಂತ ಸುದ್ದಿ. ಈ ಎಲ್ಲ ಡೆವಲಪ್ಮೆಂಟ್ನ ಮಧ್ಯೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರ ಹಠ ಮಾತ್ರ ತೀವ್ರವಾಗಿ ಮುಂದುವರೆದಿದೆ. ಅವರು ಖರ್ಗೆ ಅವರನ್ನು ಭೇಟಿ ಆಗ್ತಾ ಇಲ್ಲ, ಯಾರಿಗೂ ಫೋನ್ ಅನ್ನು ಮಾಡ್ತಾ ಇಲ್ಲ, ಆದರೆ ತನ್ನ ಕಾರ್ಯಾಚರಣೆಯನ್ನ, ತನ್ನ ಸಂಖ್ಯಾಬಲವನ್ನ ಸಂಪೂರ್ಣವಾಗಿ ವೃದ್ಧಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸ್ವತಃ ಸಿದ್ದರಾಮಯ್ಯನವರು ಕೂಡ ನಾನು ಕೂಡ ಪರೇಡ್ ಅನ್ನ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ, ಮಾಡ್ಲೇನು, ನಮ್ಮ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ನಾನು ಮುಂದಾಗ್ಲೇನು ಅನ್ನುವಂತ ಮಾತನ್ನ ಖರ್ಗೆ ಅವರಿಗೆ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಗುಡುಗಿದ್ದಾರೆ ಅಂತ ಸುದ್ದಿ. ನೀವು ನನ್ನನ್ನು ಬೇಕಾದ್ರೆ ಇಟ್ಕೊಳ್ಳಿ, ಬೇಡದೇ ಇದ್ರೆ ಬಿಸಾಡಿ, ನೀವು ಹೈಕಮಾಂಡ್ ಹೇಳ್ತದೆ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೇನೆ, ಏನು ತೊಂದರೆ ಇಲ್ಲ, ಮುಂದಾಗುವ ಅನಾಹುತವೋ ಮುಂದಾಗುವ ಇದಕ್ಕೋ ನೀವೇ ಕಾರಣರು ಅನ್ನುವ ರೀತಿಯಲ್ಲಿ ಖರ್ಗೆ ಅವರೊಟ್ಟಿಗೆ ಅಬ್ಬರಿಸಿದ್ದಾರೆ DK ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರು ಅನ್ನೋದು ಪಕ್ಕಾ ಸುದ್ದಿ. ಆದ್ರೆ DK ಶಿವಕುಮಾರ್ ಯಾವ ರೀತಿಯ ಪಟ್ಟಿಡಿದ್ದಾರೆ ಅಂದ್ರೆ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಮಾತು ಕೊಟ್ಟದ್ದನ್ನು ಒಪ್ಕೊಂಡಿದ್ರಿ, ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ತೇವೆ ಅಂತ ಹೇಳಿದಿರಿ, ನನಗೀಗ ಆ ರೀತಿಯಲ್ಲಿ ಅಧಿಕಾರವನ್ನ ಕೊಡಿ. ನಿಮ್ಮ ಮಾತು, ಸಮಜಾಯಿಷಿ, ಸಂಧಾನ ಯಾವುದಕ್ಕೂ ನಾನು ರೆಡಿ ಇಲ್ಲ. ಅದರ ಮಧ್ಯೆ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಈ ಕಾಂಗ್ರೆಸ್ಸಿನ ಸರ್ಕಾರ ಬರಲಿಕ್ಕೆ 136 ಸೀಟಿನ ಅದ್ಭುತವಾದಂತ ವಿಜಯಕ್ಕೆ ವ್ಯಕ್ತಿಯೊಬ್ಬರು ಕಾರಣರಲ್ಲ ಅನ್ನುವಂತ ಮಾತನ್ನು ಆಡಿದ್ದಾರೆ. ಉರಿಯುವ ಹುಣ್ಣಿಗೆ
ಸತೀಶ್ ಜಾರಕಿಹೊಳಿ ಮತ್ತಿಷ್ಟು ಉಪ್ಪು ತುಂಬಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೆರಳಿ ಕೆಂಡವಾಗಿದ್ದಾರೆ. ಹಾಗಾಗಿನೇ ಅವ್ರು ಖರ್ಗೆ ಅವರನ್ನು ಭೇಟಿ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಕಳಿಸಿದ ಸಂದೇಶಕ್ಕೂ ಅವ್ರು ಏನು ತನ್ನ ಕದನವನ್ನ ವಿರಾಮಕ್ಕೆ ತಂದು ನಿಲ್ಲಿಸಿಲ್ಲ, ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ. ಎಸ್, ನನ್ನ ಹತ್ರ ಸಂಖ್ಯಾಬಲವೂ ಇದೆ, ನೀವು ಕೊಟ್ಟ ಮಾತಿನ ಆಧಾರವೂ ಇದೆ, ಆ ಪ್ರಕಾರ ನಡ್ಕೊಳ್ಳಿ. ಇಲ್ಲದೇ ಇದ್ದರೆ ಯಶಸ್ಸಿನ ಪ್ರಯಾಣ ಮುಂದುವರಿತದೆ. ಯಶಸ್ಸು ಒಂದು ಪ್ರಯಾಣ, ನಮ್ಗೆ ಆಪ್ಷನ್ಸ್ ಇದೆ. ಅದರ ಮಧ್ಯೆ ಈಗ ಎಲ್ಲ ಹೇಳಿದ್ನಲ್ಲ, ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವ ರೀತಿ ಮಾತಾಡಿದ್ರು, ಫಡ್ನವೀಸು, ಸಾವಂತ್, ಅಮಿತ್ ಶಾ, ಇಲ್ಲಿಯ ಲೋಕಲ್ ಬಿಜೆಪಿಯವರು ಕೂಡ ಈಗ ಅದೇ ದಾಟಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇವೆಲ್ಲವನ್ನ ಕ್ರೋಢೀಕರಿಸಿ ಅದರ ಮತಿತಾರ್ಥವನ್ನ ತೆಗೆದ್ರೆ ಡಿ.ಕೆ. ಶಿವಕುಮಾರ್ ತನ್ನ ಎಲ್ಲ ಸಾಧ್ಯತೆಗಳನ್ನು ಓಪನ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದು ಶತಸಿದ್ಧ. ಸಿದ್ದರಾಮಯ್ಯನವರಿಗೆ ಇವತ್ತು ಅವರ ಬಣದವರ ಮಾತುಕತೆ ಎಲ್ಲ ಬದಲಾಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಇದೆ. ಆಮೇಲೆ ಕರ್ನಾಟಕದಲ್ಲಿ ಒಂದು ದೃಷ್ಟಾಂತ ಇದೆ. ಈಗ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ, ಸಪೋಸ್ ಈಗ ಹೈಕಮಾಂಡು ಏನಾದ್ರೂ ಸಮಜಾಯಿಷಿ ಕೊಟ್ಟು ಬಿಹಾರದ ಎಲೆಕ್ಷನ್ನು ಅದರ ಆಘಾತ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಕಂಟಕ ಎದುರಾಗಿದೆ, ಇದೊಂದು ಸಂಕ್ರಮಣ ಕಾಲ, ನಾವೀಗ ಇದನ್ನು ಮೀರಬೇಕಾಗಿದೆ, ಆದ್ರಿಂದ ಸ್ವಲ್ಪ ಸಮಯ ಬೇಕು ಅನ್ನುವಂಥದ್ದೇನಾದ್ರೂ ಇಟ್ಕೊಂಡು ಡಿ.ಕೆ. ಶಿವಕುಮಾರನ್ನ ಒಂದಿಷ್ಟು ಶಮನ ಮಾಡಿ ಮತ್ತೇನಾದ್ರೂ ಅದಕ್ಕೊಂದು ದಾಳ ರೆಡಿ ಮಾಡುವ ಅಂತ ಹೊರಟ್ರೆ ಡಿ.ಕೆ. ಶಿವಕುಮಾರ್ಗೆ ಗೊತ್ತಿದೆ ಯಾವ ರೀತಿ ನಾನು ದಾಳ ಉರುಳಿಸ್ಬೇಕು. ವಚನ ಭ್ರಷ್ಟತೆ ಅಂತಿದೆಯಲ್ಲ, ಅದು ಮಹಾಕಂಟಕ ಅನ್ನೋದು ಕರ್ನಾಟಕದಲ್ಲಿ ಪ್ರೂವ್ ಆಗಿದೆ. ಆ ಫಾರ್ಮುಲಾ ಒಂದೊಮ್ಮೆ ಇವತ್ತು ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟದ್ದೌದು ಅಂತ ಒಪ್ಕೊಂಡ್ರು, ಕೊಟ್ಟ ಮಾತಿನ ನೆನಪಿದೆ ಅಂತ ಒಪ್ಕೊಂಡ್ರು, ಮಾತಿನ ಪ್ರಕಾರ ನಡ್ಕೊಳ್ತೇವೆ ಅಂತ ಅಂದ್ರು. ಈಗ ನಡ್ಕೊಳ್ಬೇಕಾದ ಜವಾಬ್ದಾರಿ ಅವರ ಅಂಗಣದಲ್ಲಿ ಇದೆ. ಒಮ್ಮೆ ನೀವು ಅದಕ್ಕೆ ಏನಾದ್ರೂ ತಪ್ಪಿದ್ರೆ, ವಚನ ಭ್ರಷ್ಟರಾದರೆ, ಒಕ್ಕಲಿಗ ಸಮುದಾಯಕ್ಕೆ ವಚನ ಭ್ರಷ್ಟತೆಯನ್ನ ಇಟ್ಟುಕೊಂಡೇ ಡಿ.ಕೆ. ಶಿವಕುಮಾರ್ ಮರು ಪ್ರಯಾಣವನ್ನ ಮಾಡ್ತಾರೆ ಯಶಸ್ಸಿಗೆ. ಅದಕ್ಕೆ ಅವರು ಹತ್ತುವ ರಥ ಯಾವ್ದ ಅದು ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ರಥ ಅಂತೂ ಆಗಿರುವುದಿಲ್ಲ, ಅದು ಬಿಜೆಪಿಯ ರಥವೇ ಆಗಿರುತ್ತದೆ. ಆಮೇಲೆ ರಾಜಕೀಯದಲ್ಲಿ ಯಾರೂ ಪರ್ಮನೆಂಟ್ ಶತ್ರುಗಳು ಅಲ್ಲ, ಯಾರೂ ಕಾಯಂ ಮಿತ್ರರು ಅಲ್ಲ. ಏನು ಇದೇ ಎಚ್.ಡಿ.ಕೆ, ಇದೇ ಡಿ.ಕೆ. ಶಿವಕುಮಾರ್ ಲಾಗಾಯತಿನಿಂದ ಕಚ್ಚಾಡ್ಕೊಳ್ತಾ ಇದ್ದವರು ಒಟ್ಟಿಗೆ ಸರ್ಕಾರ ಮಾಡಿಲ್ವೇ? ಮಹಾರಾಷ್ಟ್ರದಲ್ಲಿ ಆಗ್ಲಿಲ್ವೇ? ಆ ಸಾಧ್ಯತೆಯನ್ನೇ 6-7 ತಿಂಗಳಲ್ಲಿ ಒಂದು ಮಹಾಕ್ರಾಂತಿ ಆಗ್ಲಿಕ್ಕಿದೆ ರಾಜಕೀಯವಾಗಿ ಕರ್ನಾಟಕದಲ್ಲಿ ಅಂತ ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಹೇಳಿರಬಹುದು. ಇದೇ ಸುರೇಶ್ ಯಶಸ್ಸು ಒಂದು ಪ್ರಯಾಣ ಅಂತ ಪೋಸ್ಟ್ ಹಾಕಿರಬಹುದು. ಈ ರೀತಿಯ ತರ್ಕ, ಈ ರೀತಿಯ ಚರ್ಚೆ ನಡೀತಾ ಇದೆ. ಕಾರಣ ಅಂದ್ರೆ ವಚನ ಭ್ರಷ್ಟರಾದರೆ ಆಗುವಂತ ಪರಿಣಾಮ ಏನು ಅನ್ನೋದಕ್ಕೆ ಯಡಿಯೂರಪ್ಪ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಕೂಡಿ 2020 ಮ್ಯಾಚ್ ಅನ್ನ ಆಡಿದ್ದನ್ನ ನೀವು ನೆನಪಿಟ್ಟುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. 20 ತಿಂಗಳದ ಅಧಿಕಾರದ ಹಸ್ತಾಂತರದ ಸರ್ಕಾರ. ಅದ್ಭುತವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಾಥನ್ನು ಕೊಟ್ಟರು ಯಡಿಯೂರಪ್ಪನವರು. ಅದ್ಭುತವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆ 20 ತಿಂಗಳ ಅಧಿಕಾರವನ್ನ ಚರಿತ್ರಾರ್ಹವಾಗಿ ಮಾಡಿದ್ರು. ಆದ್ರೆ ತಂದೆಯವರ ಒಂದು ತಪ್ಪು ನಿರ್ಧಾರ, ಎಚ್.ಡಿ. ದೇವೇಗೌಡರ ತಪ್ಪು ನಿರ್ಧಾರ, ಅವರಿಗೆ ಸಹಜವಾಗಿ ಯಡಿಯೂರಪ್ಪನವರಿಗೆ ಅಧಿಕಾರವನ್ನ ಬಿಟ್ಟುಕೊಡದೇನೆ ವಚನ ಭ್ರಷ್ಟರಾದ್ರಲ್ಲ, ಆ ವಚನ ಭ್ರಷ್ಟತೆಯನ್ನೇ ದಾಳವನ್ನಾಗಿ ಪ್ರಯೋಗಿಸಿ ಯಡಿಯೂರಪ್ಪನವರು ಅದ್ಭುತವಾದ ಯಶಸ್ಸನ್ನ ಗಳಿಸಿ ಮತ್ತೆ ಮುಖ್ಯಮಂತ್ರಿ ಆದ್ರು. ಅದು ಕಾಂಗ್ರೆಸ್ಸಿಗೆ ಇವತ್ತು ಗೊತ್ತಿದೆ. ಕುಮಾರಸ್ವಾಮಿ ಅವರಿಗೆ ಆದಂತ ಆ ಹಿನ್ನಡೆ ಇವತ್ತು ಹೈಕಮಾಂಡು ಮತ್ತು ಕಾಂಗ್ರೆಸ್ಸಿಗೂ ಆಗತ್ತೆ. ಡಿ.ಕೆ. ಶಿವಕುಮಾರ್ ತನ್ನ ಒಕ್ಕಲಿಗ ಸಮುದಾಯಕ್ಕೆ ಈಗಾಗಲೇ ಅದರ ಮೆಸೇಜ್ ಅನ್ನ ಕಳಿಸಿ ಆಗಿದೆ. ಇದು ಈಗ ಇರುವ ಪ್ರಶ್ನೆ. ಹಾಗಾಗಿ ಇದರ ಮಧ್ಯೆ ಬಿಜೆಪಿಯವರು ಕುದುರೆ ವ್ಯಾಪಾರ ನಡೀತಾ ಇದೆ. ಇವತ್ತೊಂದಿನ ನೋಡ್ತೇವೆ, ನಾಳೆ ನಾವು ರಾಜಭವನಕ್ಕೆ ಹೋಗ್ತೇವೆ ಅಂತ ಹುಂಕರಿಸಿದ್ದಾರೆ. ಒಂದು ಶಾಸಕರಿಗೆ 50 ಕೋಟಿ ಮಾರ್ಕೆಟ್ ರೇಟ್. ಇಲ್ಲಿ ಅಧಿಕಾರಕ್ಕಾಗಿ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಆಪಾದನೆ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳು ಅದನ್ನು ನೋಡಬೇಕು. ಅದರ ಜೊತೆಗೆ
ಶುಭ ಶುಕ್ರವಾರ, ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರ ಗರ್ಭಿಣಿ ಹಸು ಮನೆ ಬಾಗಿಲಿಗೆ ಬಂದದ್ದು ಶುಭ ಸೂಚನೆ ಅಂತ ಮೊನ್ನೆ ನಾವು ಭಾವಿಸಿದ್ದನ್ನ ನಿನ್ನೆ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆ ಸಾಗರದ ಖ್ಯಾತ ಜ್ಯೋತಿಷಿ ಡಾಕ್ಟರ್ ಸಿ ಕೊಟ್ರೇಶಯ್ಯ ಕಲ್ಯಾಣ ಅವರು, ಕಲ್ಯಾಣ ಮಠ, ಡಾಕ್ಟರ್ ಕೊಟ್ರೇಶಯ್ಯ ಕಲ್ಯಾಣ ಮಠ ಅವರು ಈ ಬುಧವಾರದಿಂದ DKಶಿ ಅವರಿಗೆ ರಾಜಯೋಗ ಪ್ರಾಪ್ತವಾಗ್ತಾ ಇದೆ. ಅವರು ಮುಂದಿನ ಮುಖ್ಯಮಂತ್ರಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಯಾರು ಅದನ್ನ ತಡೆಯಲಿಕ್ಕೂ ಆಗುದಿಲ್ಲ. 100ಕ್ಕೆ 100 ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಮಾತನ್ನ ಆಡಿದ್ದಾರೆ. ಇದರ ಮಧ್ಯೆ ಕೊನೆಯದಾಗಿ ನಿಮಗೊಂದು ಮಾತನ್ನ ಹೇಳಬೇಕು ಅಂದ್ರೆ, ಈ ಕುರ್ಚಿ ಕದನದಲ್ಲಿ, ಈ CM ಪಟ್ಟದ ಕದನದಲ್ಲಿ, ಈ ಪವರ್ ಶೇರಿಂಗಿನ ಆಟ ಮೇಲಾಟದಲ್ಲಿ ಸಿದ್ದರಾಮಯ್ಯನ ಬಣ ಮತ್ತು DKಶಿ ಅವರ ಬಣದ ಈ ತೀವ್ರವಾದಂತ ಹೋರಾಟದಲ್ಲಿ ಕರ್ನಾಟಕ ಬಡವಾಗ್ತಾ ಇದೆ, ಜನರು ಬಡವಾಗ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ಯಾವ ರೀತಿಯ ಅತ್ಯಂತಿಕ ಹೋರಾಟ ಮಾಡ್ತದೆ ಪಬ್ಲಿಕ್ ನಲ್ಲಿ ಅನ್ನೋದು ಶತಸಿದ್ಧ ಬಯಲಾಗಿದೆ. ಪ್ರತಿ ಮನುಷ್ಯರು ಜಗಳಾಡ್ತಾ ಇದ್ದಾರೆ, ಪ್ರತಿ ಶಾಸಕರು ಮಾತಾಡ್ತಾ ಇದ್ದಾರೆ, ಹೈಕಮಾಂಡ್ ಮೌನವಾಗಿದೆ. ಇಂಥ ಕದನ ಕಲಹದ ಸಂದರ್ಭದಲ್ಲೂ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ, ತೀವ್ರವಾಗಿ ಹತಾಶರಾಗಿದ್ದಾರೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ. ಹಾಗಾಗಿ ಈ ಎಲ್ಲ ಡೊಂಬರಾಟದಿಂದ ಕರ್ನಾಟಕ ಅನಾಥವಾಗಿದೆ. ಕರ್ನಾಟಕದಲ್ಲಿ ನಿಷ್ಕ್ರಿಯ ಸರ್ಕಾರವಿದೆ. ಕರ್ನಾಟಕದಲ್ಲಿ ಜನ ಅಬ್ಬೆಪಾರಿಗಳಾಗಿ ಹೋಗಿದ್ದಾರೆ ಅನ್ನೋದರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಮುಂದೇನಾಗತ್ತೆ ಅನ್ನೋದನ್ನ ನಾಳೆ ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೇನೆ. ಅಲ್ಲಿಯವರೆಗೆ ನಮಸ್ತೆ.